ಬ್ಯಾಡಗಿ ಮೆಣಸಿನಕಾಯಿ ಜೋರ ಇದೆ. सरस्वती नमस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा विद्यार्थी देवತೆಗೆ ಹಾಗೂ ನನ್ನೆಲ್ಲ ಗುರುವೃಂದಕ್ಕೆ ಹಣವಣಿತು ನಾನು ಇಂದು ಮಕ್ಕಳ ಕನಸಿನ ನೇತಾರ ಪಂಡಿತ್ ಜವಾಹರಲಾಲ್ ನೆಹರೂರವರ ಕುರಿತು ಒಂದೆರಡು ಮಾತುಗಳನ್ನು ಆಡಲು ಬಯಸುತ್ತೇನೆ. ಕೇಳೆ ಕೂದೆ ಜೂಮೆ ಗಾಯೆ आओ बच्चों बाल दिवस मनाए. केले कूदे झूमे गाए आओ बच्चों बाल दिवस मनाए. हाड़ता कुड़ीता आड़ता पाड़ता आड़ता कुड़ीता आड़ता पाड़ता ಬಾಲ್ಯ ದಿವಸವನ್ನು ಸಂಭ್ರಮದಿಂದ ಆಚರಿಸೋಣ ಬನ್ನಿ, ಸಂಭ್ರಮದಿಂದ ಆಚರಿಸೋಣ ಬನ್ನಿ. ಜವಾಹರಲಾಲ್ ನೆಹರೂರವರು ಮಹಾನ್ ನಾಯಕರು, ರಾಜಕಾರಣಿಗಳು, ಸ್ವಾತಂತ್ರ್ಯ ಹೋರಾಟಗಾರರು ಹಾಗೂ ಆಧುನಿಕ ಭಾರತದ ವಾಸ್ತುಶಿಲ್ಪಿಗಳು ಆಗಿದ್ದರು. ಇವರು ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ 1889 ನವೆಂಬರ್ 14ರಂದು ಆಗರ್ಭ ಶ್ರೀಮಂತ ಮನೆತನದಲ್ಲಿ ಜನಿಸಿದರು. ಇವರ ತಾಯಿ ಸ್ವರೂಪ ರಾಣಿ, ತಂದೆ ಮೋತಿಲಾಲ್ ನೆಹರು, ಪತ್ನಿ ಕಮಲಾ ಹಾಗೂ ಮಗಳು ಇಂದಿರಾ ಗಾಂಧಿ. ಇವರು ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾಗಿ 1947ರಿಂದ 1964ರವರೆಗೆ ಜನಮೆಚ್ಚುವ ಆಡಳಿತ ನೀಡಿದರು. ಇವರಿಗೆ ಮಕ್ಕಳೆಂದರೆ ತುಂಬಾ ಪ್ರೀತಿ ಇತ್ತು. ಆದ್ದರಿಂದ ತಮ್ಮ ವ್ಯಕ್ತಿ ಪೂಜೆಗಿಂತ ಚಿಕ್ಕ ಮಕ್ಕಳ ಹಬ್ಬವಾಗಿ ಆಚರಿಸಿ ಎಂದು ಕರೆ ನೀಡಿದರು. The children of today will make the India of tomorrow. The children of today will make the India of tomorrow. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎಂಬ ಜವಾಹರಲಾಲ್ ನೆಹರೂರವರ ಧ್ಯೇಯ ವಾಕ್ಯದಂತೆ ದೇಶದ ಜನತೆಯ ಸುಖ, ಶಾಂತಿ, ಸಮಾಧಾನದಿಂದ ಬದುಕಬೇಕು. ಆದರೆ ಇಂದು ನಡೆಯುತ್ತಿರುವುದೇನು ಸ್ನೇಹಿತರೆ? ಎಲ್ಲ ಕಡೆ ಮೋಸ, ವಂಚನೆ, ಕೊಲೆ, ಸುಲಿಗೆ, ಅಶಾಂತಿ, ಅಧರ್ಮ ತುಂಬಿಕೊಂಡಿದೆ. ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ. ಲೋಕವೇ ನನ್ನ ಮನೆ, ಮಾನವ ಕುಲವೇ ನನ್ನ ಕುಟುಂಬ ಎಂಬ ಬಸವವಾಣಿ ನಾವೆಲ್ಲ ಎಂದೋ ಮರೆತಿದ್ದೇವೆ. ನನ್ನ ಹೆಂಡರಲ್ಲಿ ಸಹಬಾಳ್ವೆ ಇಲ್ಲ, ತನ್ನ ಮಕ್ಕಳಲ್ಲಿ ಹೊಂದಾಣಿಕೆ ಇಲ್ಲ, ನನ್ನ ತಮ್ಮಂದಿರಲ್ಲಿ ಪ್ರೀತಿ ವಿಶ್ವಾಸ ಒಳಗಿಲ್ಲ. ನನ್ನ ಮನೆಗೆ ಬೀಗರೋ ನೆಂಟರೋ ಬಂದರೆ ಎಲ್ಲಿಲ್ಲದ ಕೋಪ ತಾಪ ಬರುತ್ತದೆ. ನೆರೆಹೊರೆಯವರನ್ನು ಕಂಡರೆ ಅಸಹ್ಯ ಎನಿಸುತ್ತದೆ. ಇದು ನಮ್ಮ ಸಹಜ ಸ್ವಭಾವವೇ ಆಗಿದೆ. ಅಂದ ಮೇಲೆ ನಮಗೆ ಸುಖ, ಶಾಂತಿ, ಸಮಾಧಾನ ಹೇಗೆ ಸಿಗುವುದು ಸ್ನೇಹಿತರೆ? ಆಹಾರದಲ್ಲಿ ಸತ್ವ, ಆಚಾರದಲ್ಲಿ ತತ್ವ, ಮಾತಿನಲ್ಲಿ ಮಮತ್ವ ಇದ್ದರೆ ನಮ್ಮ ಜೀವನಕ್ಕೆ ಬರುತ್ತದೆ ಮಹತ್ವ. ಆಹಾರದಲ್ಲಿ ಸತ್ವ, ಆಚಾರದಲ್ಲಿ ತತ್ವ, ಮಾತಿನಲ್ಲಿ ಮಮತ್ವ ಇದ್ದರೆ ನಮ್ಮ ಜೀವನಕ್ಕೆ ಬರುತ್ತದೆ ಮಹತ್ವ ಎಂಬ ಜವಾಹರಲಾಲ್ ನೆಹರೂರವರ ಆದರ್ಶ ಮೌಲ್ಯಗಳನ್ನು ಅರಿತು ಜೀವನ ನಡೆಸಬೇಕು. ನನ್ನ ಸಹೋದರ ಸಹೋದರಿಯರೇ, ನಾನು ಮಾನ್ಯ ಮದ್ಗೆ ವಿನಂತಿಸಿಕೊಳ್ಳುವುದೇನೆಂದರೆ, ಯಾರು ತಂದೆಯ ಚರಣ ಸ್ಪರ್ಶ ಮಾಡುತ್ತಾರೋ ಅವರು ಎಂದೂ ಸಂಪತ್ತಿನರಾಗುವುದಿಲ್ಲ. ಯಾರು ತಾಯಿಯ ಚರಣ ಸ್ಪರ್ಶ ಮಾಡುತ್ತಾರೋ ಅವರು ಎಂದೂ ಮಮತಾಹೀನರಾಗುವುದಿಲ್ಲ. ಯಾರು ಗುರುವಿನ ಚರಣ ಸ್ಪರ್ಶ ಮಾಡುತ್ತಾರೋ ಅವರು ಎಂದೂ ಬುದ್ಧಿಹೀನರಾಗುವುದಿಲ್ಲ. ಇಂತಹ ಮೌಲ್ಯದ ಮಾತುಗಳನ್ನು ಅರಿತು ಬಾಳಬೇಕು ಎಂಬುದು ಜವಾಹರಲಾಲ್ ನೆಹರೂರ ಕನಸಾಗಿತ್ತು. ಅದೇ ರೀತಿ ವಿದ್ಯಾರ್ಥಿಗಳಾದ ನಾವು ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಾಗಿ ಒಂದು ಹಾಡು. ಮುದ್ದಿನ ಮಕ್ಕಳ ಅರಳುವ ಹೂಗಳ ನಾಳೆಯ ನಾಡಿನ ಶಿಲ್ಪಿಗಳೇ, ಹಾರಿಸಿ ಧ್ವಜವನ್ನು ಕೀರ್ತಿ ಪತಾಕೆ, ಸಾಹಸ ಸಿಂಹದ ಮರಿಗಳೇ, ಸಾಹಸ ಸಿಂಹದ ಮರಿಗಳೇ, ಅಂಗದೆ ಅಳುಕಲೆಯ ದುರಿಸಿ ಬಾಳಿ ಸುಖ ದುಃಖಗಳ ಸುರಿಮಳೆಯ, ಸುಖ ದುಃಖಗಳ ಸುರಿಮಳೆಯ, ಮುಂದಕ್ಕೆ ನುಗ್ಗಿರಿ ಸಾಧಿಸಿ ಉನ್ನತಿಗೇರುವ ಸಾಧನೆಯ, ಉನ್ನತಿಗೇರುವ ಸಾಧನೆಯ ಎಂದು ಹೇಳ್ತಾ ನನಗೆ ಇಲ್ಲಿಯವರೆಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೊಂದಿಸುತ್ತಾ ನನ್ನ ಮಾತು ಒಳಗೆ ವಿರಾಮ ನೀಡುತ್ತೇನೆ. ಚಾಚಾ ನೆಹರೂರವರಿಗೆ ಜಯವಾಗಲಿ, ಚಾಚಾ ನೆಹರೂರವರಿಗೆ ಜಯವಾಗಲಿ. ಜೈ ಹಿಂದ್.